ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗಾಯ್ಸ್. ನೀವೆಲ್ಲರೂ ಕೇಳ್ತಾ ಇದ್ರಿ ಅಚ್ಚುದು ನಿಮ್ದು ಫ್ರೆಂಡ್ಶಿಪ್ ವ್ಲಾಗ್ ಮಾಡಿ ಅಂತ. ಸೊ ಅದ್ರದ್ದು ಪಾರ್ಟ್ 1 ನ ಅಪ್ಡೇಟ್ ಮಾಡಿದ್ದೀನಿ ಅಂಡ್ ಸೊ ನೀವೆಲ್ಲ ನೋಡಿದ್ದೀರಾ. ಹಾಗೇನೆ ಕಂಟಿನ್ಯೂಯೇಷನ್ ವ್ಲಾಗ್ ಆಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಈ ವ್ಲಾಗ್ ನ ಮಾಡಿದೀನಿ ಪಾರ್ಟ್ 2. ಸೊ ಇದನ್ನೆಲ್ಲ ನೀವು ನೋಡಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಆಯ್ತಾ. ಸೊ ಯಾರೆಲ್ಲ ಈ ವ್ಲಾಗ್ ನೋಡಿಲ್ಲ ಅವರೆಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ ನ ನೋಡ್ಕೊಂಡು ಆಮೇಲೆ ಈ ವ್ಲಾಗ್ ನ ನೋಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆನ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಡ್ಯಾಮ್ ಇದು? ನೀರು ನೋಡೋಣ ಒಂಚೂರು ನೀರು. ಯಾವಾಗ ಇಲ್ಲಿಗೆ ಬಂದ್ಮೇಲೆ? ಅಂದ್ರೆ ಈಗಲ್ಲ, ತುಂಬಾ ವರ್ಷ ಮುಂಚೆ. ಅವಾಗ ಇದೆಲ್ಲ ಈ ತರ ಎಲ್ಲ ಕಟ್ಟಿರ್ಲಿಲ್ಲ. ನೋಡಿ ಗೈಸ್, ನೀರ್ನಲ್ಲಿ ಇರೋಳಿಗೆ ನೀರ್ನ ತೋರ್ಸಕ್ ಕರ್ಕೊಂಡು ಹೋಗ್ತಿದ್ದಾಳೆ. ಎದ್ದು ಬಿದ್ದು ನೀರ್ನಲ್ಲಿ ಸ್ವಿಮ್ ಮಾಡೋಳನ್ನ ನೀರ್ ತೋರಿಸ್ತೀನಿ ಅಂತ ಕರ್ಕೊ ಬಂದಿದ್ದಾರೆ ಅಚ್ಚು ಮೇಡಮ್ ಅವರು. ಸೊ ಬನ್ನಿ ಅದೇನ್ ನೀರ್ ತೋರಿಸ್ತಾಳೆ ಅಂತ ನೋಡೋಣ. ನೋಡಿ ಗೈಸ್, ಇದೆ ಇದು ಬ್ಯಾಕ್ ವಾಟರ್ ಡಿಯರ್, ಡ್ಯಾಮ್ ಅಲ್ಲ. ಅಚ್ಚು ಇದು ಡ್ಯಾಮ್ ಅಂತಾಳಂತೆ, ಬ್ಯಾಕ್ ವಾಟರ್ ಗೈಸ್. ನೋಡಿ ಅವಳು ಏನೇನೆಲ್ಲ ನಂಗೆ ಮಂಕ್ ಬೂದಿ ಏರಿಸ್ತಾಳೆ ಅಂತ. ಮಳೆ ನೀರು ಅಷ್ಟೇ. ಓ ಮೈ ಗಾಡ್, ಬಿಸಿಲಿದೆ ಅಚ್ಚು, ಕೆಳಗೆ ಕೂರ್ಬೋದಿತ್ತು, ಬಿಸಿಲಿದೆ. ವಿಡಿಯೋ ಹೇಳ್ಬಿಟ್ಟು ಬ್ಯಾಲೆನ್ಸ್ನ ಹೇಳ್ಬಿಟ್ಟು ಹೋಗೋಣ. ಅಷ್ಟೊಂದು ಬಿಸಿಲು ಏನಿಲ್ಲ. ಇಲ್ಲ ಅಂತೆ. ನೋಡಿ ಗೈಸ್, ಬ್ಯಾಕ್ ವಾಟರ್, ಹೆಸರುಘಟ್ಟ ಬ್ಯಾಕ್ ವಾಟರ್ ಇದು. ನೋಡು ಅದೇನೋ ಅಲ್ಲಿ ಹೆಸರು. ಈ ಕೆರೆಯಲ್ಲಿ ಈಜುವುದು, ಬಟ್ಟೆ ತೊಳೆಯುವುದು ನಿಷೇಧಿಸಲಾಗಿದೆ. ವಾಷಿಂಗ್ ಪ್ರಾಹಿಬಿಟೆಡ್ ಏರಿಯಾ. ಅಲ್ಲೊಂದು ಟೆಂಪಲ್ಲು ಇದೆ, ನಾವು ಹೋಗೋಕ್ಕಾಗಲ್ಲ, ನಾನ್ ವೆಜ್ ತಿಂದಿದ್ದೀವಿ. ನೋಡಿ ಗೈಸ್, ಈ ಕಡೆ ಎಲ್ಲ ಅಡಿಕೆ ಮರ ಇದ್ದಾವೆ. ನಾವು ಹೋಗಿದ ಕಡೆ ತಂಪಿತ್ತಲ್ಲ, ಯಾಕೆ ಹೇಳು, ಅಡಿಕೆ ಮರ ಇತ್ತು ಅಲ್ಲಿ. ಅಲ್ಲಿ ಕೂರೋಣ ಅಚ್ಚು, ಬಿಸಿಲು ಜಾಸ್ತಿ ಆಯ್ತಲ್ಲ. ಹಾಂ ಅಲ್ಲಿ ನೆರಳಿದೆ ನೋಡು, ಕಾಣ್ತು, ಬಾ. ಇಲ್ಲೇ ಮಾಡ್ಬಿಡೋಣ, ಅಲ್ಲಿ ಆ ಕಡೆ ನಡ್ಕೊಂಡು ಹೋಗಿ ನೋಡೋಣ. ಅಲ್ಲೆಲ್ಲ ಮರ ಇರಂಗಿದೆ, ಬಾ. ನಿನ್ನ ರೇಪ್ ಮಾಡಲ್ಲ, ಬಾ. ನೀನಿದೆಯಾ ರೇಪ್ ಮಾಡಕ್ಕ? ನೋಡಿ ಗೈಸ್ ಹೆಂಗಂತಾಳೆ, ಶಾಂತಂ ಪಾಪಂ, ಐ ಆಮ್ ವೆರಿ ಸ್ಟ್ರೈಟ್ ಯು ನೋ. ಇದನ್ನ ಹಾಕ್ಬೇಡ. ಇದನ್ನ ಹಾಕ್ತೀನಿ. ಏನು ಎತ್ತಿಸ್ತೀಯಲ್ಲ, ಹೋಗಿರೋ ಥರ. ಅಲ್ಲಿ ಫುಲ್ ಸೈಡರ್ ಇದೆ, ಹೋದ್ರೆ ನಿನ್ನ ರೇಪ್ ಮಾಡ್ಬಿಡ್ತಾರೆ. ಬಾತುಕೋಳಿ ವಿಭಾಗ ನೋಡಿ. ಸೊ ಗೈಸ್, ಎಲ್ಲಿಗೆ ನಿಂತಿದ್ವು? ಐಫೋನಿಗೆ ಅಲ್ಲ. ಸೊ ಏನಾಯಿತು ಗೊತ್ತಾ, ನಾನು ಅವಳಿಗೆ ಐಫೋನ್ ಕೇಳಿದೆ. ಸೊ ಅವಳು ತಕ್ಕೊಡ್ತೀನಿ ಅಂತ ಒಪ್ಕೊಂಡ್ಲು.
ಐಫೋನ್ ತೊಗೊಟ್ರೆ ನೀವು ನನ್ನ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದ್ಲು. ಹಾಂ ಸರಿ ಅಂದೆ. ಆಮೇಲೆ ಮತ್ತೆ ನೀವೇನಾದರೂ ಮಾಡ್ಕೊಳ್ಳಿ, ನಾನು ಐಫೋನ್ ಕೊಡ್ಸಲ್ಲ ಅಂದ್ಬಿಟ್ಲು. ಆಮೇಲೆ ಫ್ರೆಂಡ್ಶಿಪ್ಪು ಬೇಡ ಅಂದ. ಇಲ್ಲ ನೀನು ನೀವು ಬೇಕಾದರೆ ನನ್ನ ಫ್ರೆಂಡ್ಶಿಪ್ ಬಿಡಿ, ನನಗೀಗ ಐಫೋನ್ ಕೊಡ್ಸೋಕ್ಕಾಗಲ್ಲ ಅಂತ ಏನೋ ಹೇಳಿದ್ಲು ಗೈಸ್. ಅದೇ ರೀತಿನಲ್ಲಿ ಆ ಥರ ಏನು ಹೇಳಿಲ್ಲ. ಮತ್ತೆ ಆದ್ರೆ ನೀನು 1 ವರ್ಷ ಅದನ್ನು ಮರ್ತು ಬಿಟ್ಟಿದೀಯ. ನೀನು ಆ ಐಫೋನ್ ವಿಷಯನ ಮರ್ತು ಬಿಟ್ಟಿದೀಯ. ಅಲ್ಲ ಆದರೂ ನಾ ಕೇಳಿದ್ದೆ ನಿಂಗೆ. ಆ ಕೇಳುವಾಗೆಲ್ಲ ಏನೇನೋ ಹೇಳ್ಬಿಟ್ಟು ಆ ವಿಷಯನೆಲ್ಲ ಕಟ್ ಮಾಡೋದು. ಸೊ ಅವಳು ನನಗೆ ನಾನು ಕೊಡಿಸ್ಲಿಲ್ಲ. ಫ್ರೆಂಡ್ಶಿಪ್ ಬೇಕು ಅಂತ ಹೋದೆ ಅವಳ ಹತ್ರ, ಅವಳು ಐಫೋನ್ ಬೇಕು ಅಂತ ಬಂದಿದ್ದಾಳೆ. ಹೌದು ಗೈಸ್, ನಂಗೆ ಐಫೋನ್ ಕೊಡಿಸು, ನಾನು ನಿನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದ. ಆದ್ರೆ ನಾನು ಅವಳ ಲೈಫಲ್ಲಿ ಬಂದಿದ್ಮೇಲೆ ಅವಳಿಗೆ ಐಫೋನ್ ಸಿಕ್ಕಿರೋದು. ಅದು ಆಮೇಲೆ ಕೊಡ್ಲಿ. ಆಮೇಲೆ ಯಾರು ಕೊಡ್ಸಲ್ಲ ಐಫೋನ್ ಅಂತ ಗೊತ್ತಾಯ್ತಲ್ವಾ, ನನಗೆ ನಾನೇ ತಗೋಬೇಕು, ನಾನೇ ಲವ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆದೆ. ಆವಾಗ ನಾನೇ ಐಫೋನ್ ತಗೊಂಡೆ. ಅದಕ್ಕಿಂತ ಮುಂಚೆ ನನಗೆ ತುಂಬ ಆಪರ್ಚುನಿಟೀಸ್ ಇತ್ತು ಐಫೋನ್ ತಗೊಳ್ಳೋದು. ಬಟ್ ನಾನೊಂಥರ ಗುಂಗಲಿದ್ದೆ. ನನ್ನನ್ನು ತುಂಬ ಪ್ರೀತಿಸೋರು ನನಗೆ ಐಫೋನ್ ತಕ್ಕೊಡ್ಬೇಕು, ಅವ್ರ ಲವ್ನ ಶೋ ಮಾಡಬೇಕು ಅಂತ. ಅಂಥದ್ದು ಯಾರೂ ಮಾಡಲಿಲ್ಲ ಗೈಸ್, ಯಾರೂ ಮಾಡಲಿಲ್ಲ, ಇವಳೂ ಮಾಡಲಿಲ್ಲ. ಏರೋಪ್ಲೇನ್ ಹೋಗ್ತಾ ಇದೆ ಗೈಸ್. ಅದನ್ನ ಯಾರಾದರೂ ತಕ್ಕೊಟ್ರೆ ಅವ್ರನ್ನ ಮದುವೆ ಆಗ್ಬಿಡೋಣ ಅಲ್ಲ. ಸೊ ಹಿಂಗಾಯ್ತು ನನ್ನ ಅವಳ ಫ್ರೆಂಡ್ಶಿಪ್ಪು. ಅಲ್ಲಿಂದ ಸ್ಟಾರ್ಟ್ ಆಯಿತು 2019. ಆಮೇಲೆ ಅಚ್ಚುನ ಫಸ್ಟ್ ಟೈಮ್, ಅಲ್ಲಿವರೆಗೂ ನಾನು ಅಚ್ಚುನ ಕನ್ಫರ್ಮ್ ಮಾಡಿಕೊಂಡೆ. ಕೊಟ್ಟಿರೋದು ಯಾವಾಗ ಅಂತ ಹೇಳು ನೀನು. ಬಟ್ ನಾನು ಫೇಸ್ಬುಕ್ಕಲ್ಲಿ ಅಷ್ಟೇ ಅವಳ ಜೊತೆ ಮೆಸೇಜ್ ಮಾಡ್ತಾ ಇದ್ದೆ. ಆ್ಯಂಡ್ ಫೇಸ್ಬುಕ್ಕಲ್ಲೇ ಅವಳನ್ನ ಕನ್ಫರ್ಮ್ ಮಾಡಿಕೊಂಡೆ ಅವಳು ಹುಡುಗಿ ಅಂತ. ಬಿಕಾಸ್ ನನಗೆ ಹುಡುಗರ ಜೊತೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನನಗೆ ಫಸ್ಟ್ ಗೊತ್ತಾಗಬೇಕಾಗಿದ್ದೇನು ಅಂದರೆ ಅವಳು ಹುಡುಗಿನ ಅಂತ. ಸೊ ಬುದ್ಧಿ ನನಗೆ ಫಸ್ಟೇ ಇದ್ದಿದ್ರೆ ನಾನು ಅವಳಿಗೆ ಸಿಗ್ತಿರ್ಲಿಲ್ಲ. ಆಮೇಲೆ ಸೊ ನಾನು ಕಾಲ್ ಮಾಡಿದೆ, ಮೆಸೆಂಜರಲ್ಲೇ ವಿಡಿಯೋ ಕಾಲ್ ಮಾಡಿದೆ. ವಿಡಿಯೋ ಕಾಲ್ ಮಾಡಿ ಅವಳು ಹುಡುಗಿ ಅಂತ ಕನ್ಫರ್ಮ್ ಮಾಡಿಕೊಂಡೆ ಗೈಸ್. ಅವಳು ಅವತ್ತಿನ ದಿನ ಸ್ಯಾರಿ ಉಟ್ಟಿದ್ಲು ಅನ್ಸುತ್ತೆ, ಗುಗ್ಗು ಥರ ಇದ್ಲು ಅಲ್ಲ, ಸ್ಯಾರಿ ಉಟ್ಟಿದ್ಲು, ಒಳ್ಳೆ ಗುಗ್ಗು ಥರನೇ ಇದ್ಲು. ನಾನು ಹಾಯ್ ಹಲೋ ಮ್ಯಾನೋ ಹೂ ಯು ಆರ್ ಏನೇನು ಕೇಳಿದೆ ಅನ್ಸುತ್ತೆ. ಅವಳು ಇಟ್ಬಿಟ್ಲು, ಅವಳು ಫೋನೇ ಇಟ್ಬಿಟ್ಲು, ಮತ್ತೆ ಫೋನು ರಿಸೀವ್ ಮಾಡಲಿಲ್ಲ. ಹಾಂ, ನಾನು ಹಿಂಗೆ ಅಂದ್ಕೊಂಡಿದ್ದು, ಪೀಡೆ ತೊಲಗ್ತು, ಹಾಂ ಸದ್ಯ ಮುಗೀತು, ಒಟ್ಟ ಹುಡುಗಿ ಅಂತ ಕನ್ಫರ್ಮ್ ಆಯ್ತಲ್ಲ, ಆವಾಗ ಸಮಾಧಾನ ಆಯಿತು. ಆ್ಯಂಡ್ ಅವಳು ಮಾತಾಡಲಿಲ್ಲ ಅಂದಿದ್ದು ಒಂದು ರೀತಿ ಒಳ್ಳೇದಾಯಿತು. ಅವಾಗ ಏನಕ್ಕೆ ಮಾತಾಡಲಿಲ್ಲ, ನೀನು ಈಗ ಯಾಕೆ ಬಂದಿದ್ದೀಯಾ ಅಂತ ಕ್ವೆಶ್ಚನ್ ಮಾಡ್ಬೋದಿತ್ತಲ್ಲ. ಸೊ ಹಂಗೆ ಅಂದ್ಕೊಂಡು ನಾನು ಒಳ್ಳೇದೇ ಆಯಿತು ಅಂದ್ಕೊಂಡು ನಾನು ಸುಮ್ಮನಾದೆ. ಆ್ಯಂಡ್ ಮೋರ್ ಓವರ್ ನನಗೆ ಫ್ರೆಂಡ್ಶಿಪ್ ನಾನು ಯಾಕೆ ಮಾಡಲ್ಲ ಅಂದರೆ ಹೇಳೋಕ್ಕಾಗಲ್ಲ. ನನ್ನನ್ನು ಹೇಟ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗಾಗಿ ನನ್ನ ಹಸ್ಬೆಂಡು ಸಹ ಹೇಳೋಕ್ಕಾಗಲ್ಲ, ಅವನು ಹೆಂಗಾದರೂ ಬಂದು ನನ್ನ ಜೊತೆ ಚಾಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ಯಾರನ್ನೂ ನಂಬಲ್ಲ, ಯಾರು ಫ್ರೆಂಡ್ಶಿಪ್ಪು ಮಾಡಲ್ಲ. ಸೊ ಇವಳು ಹುಡುಗಿ ಅಂತ ಕನ್ಫರ್ಮ್ ಆದಮೇಲೆ ಓಕೆ ಅನ್ನಿಸ್ಕೊಂಡು ನಾನು ಇವಳ ಜೊತೆ ಮಾತಾಡಿದ್ದು. ಆಮೇಲೆ ವಾಪಸ್ ಬಂದ್ಲು, ಒಂದು 2-3 ಡೇಸ್ ಆದಮೇಲೆ ಅನ್ಸುತ್ತಲ್ಲ, ಮತ್ತೆ ಮೆಸೇಜ್ ಮಾಡ್ಕೊಂಡು ಬಂದ್ಲು, ಅಯ್ಯೋ ನಂಗೆ ನೀವು ಬೇಕು ಹಾಗೆ ಹಿಂಗೆ ಗೈಸ್. ಅದೇ ಥರ ಏನೋ ಬೇರೆ ಥರ ವರ್ಡಿಂಗ್ಸು. ನಂಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು, ನೀವು ಇಲ್ದೇ ನನಗಿರೋಕ್ಕಾಗಲ್ಲ, ನನ್ನ ಜೊತೆ ಮಾತಾಡಿ ಸಾಕು, ಹಾಗೆ ಹಿಂಗೆ ಅಂದ್ಕೊಂಡು ಬಂದ್ಲು. ಗಾಡಿ ಇಲ್ಲೇ ತಾನು ನಿಲ್ಲಿಸ್ಕೋಬೋದಲ್ಲ, ಮತ್ತೆ ಮಾತಾಡ. ಅಲ್ಲಿ ನೇರಳಿರೋ ಕಡೆ ಹೋಗೋಣ. ನಾನು ಬೇಕಂದ್ರೆ ಇಟ್ಬಿಡ್ತೀನಿ. ಅಮ್ಮ ಸುಸ್ತಾಗೋಗಿತ್ತು ಗೈಸ್. ನೋಡಿ ಇವಳು ಇಟ್ಕೊಂಡಿದ್ದಾಳೆ ಈಗ. ಸೊ ಹಾಗೆಲ್ಲ ಮಾಡ್ಕೊಂಡು ಬಂದ್ಲ ಫ್ರೆಂಡ್ಶಿಪ್ಪು. ಆಮೇಲೆ ಮತ್ತೆ ವಾಪಸ್ ಬಂದ್ಲು, ಮತ್ತೆ ಇಲ್ಲ ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನೀವು ನನ್ನ ಜೊತೆ ಮಾತಾಡಿ ಪ್ಲೀಸ್, ನನಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು, ನಾನು ನಿಮಗೆ ಐಫೋನ್ನ ಇನ್ಯಾವಾಗಾದರೂ ಕೊಡಿಸ್ತೀನಿ,
ಈಗ ಆಗಲ್ಲ, ನನಗೆ ಟೈಮ್ ಕೊಡಿ ಅಂತ ಹೇಳ್ಕೊಂಡು ಬಂದ್ಲು. ಪಕ್ಕ ತಾನೇ ಅಂದೆ, ಪಕ್ಕ ಐಫೋನ್ ತಗೊಡ್ತೀಯ ತಾನೆ, ಹಂಗಿದ್ರೆ ಬಾ ನೋಡೇ ಬಿಡೋಣ ಅಂದ್ಬಿಟ್ಟು ಆವಾಗಲಿಂದ ನನ್ನ ಅವಳ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಸುಸ್ತಾಯಿತು. ಆಮೇಲೆ ಏನಾಯ್ತು ಅಚ್ಚು ಹೇಳು, ನೀನೇ ತಾನೇ ಬಂದೋಳು. ಮಾತಾಡು ಹೇಳು ಇನ್ನೇನು ನಿನ್ನ ಆಮೇಲೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ವು. ಫೋನ್ ನಂಬರ್ ಕೊಟ್ಟಿರಲಿಲ್ಲ. ಫಸ್ಟ್ ನಾನು ಫೋನ್ ನಂಬರ್ ಕೊಟ್ಟಿದ್ದವಳಿಗೆ ಇಲ್ಲ, ಫ್ರೆಂಡ್ಶಿಪ್ನ ನಾನು ಪ್ರಾಪರಾಗಿ ಅಕ್ಸೆಪ್ಟ್ ಮಾಡಿದ್ದೆ ಯಾವಾಗ ಗೊತ್ತಾ, 2019 May 1 ಕಾರ್ಮಿಕರ ದಿನಾಚರಣೆ ದಿನ, ವರ್ಕರ್ಸ್ ಡೇ ದಿನ. ನಾನು ಅಲ್ಲಿ ಏನೋ ಇದೆ ಅನ್ಸುತ್ತೆ, ಬಾತುಕೋಳಿ ಅವಳೆ ನಾಯಿ ಬೊಗಳ್ತಾ ಇದ್ದಾವೆ. ಸೊ ಫಸ್ಟ್ ಕಾರ್ಮಿಕರ ದಿನಾಚರಣೆ ದಿನ ಇವಳಿಗೆ ಮೆಸೇಜ್ ಮಾಡಿದೆ. ಮತ್ತು ಫೋನಿಂದ ಮೆಸೇಜ್ ಮಾಡಿದ್ನ ಮೆಸೆಂಜರಲ್ಲೇ ಅವಳನ್ನ ಫಸ್ಟ್ ಅಕ್ಸೆಪ್ಟ್ ಮಾಡಿದೆ ನಾನು. ಓಕೆ ಅಂದರೆ ನಾನು ಅಲ್ಲಿ ತನಕ ಸುಮ್ಮನೆ ಹಾಗೆ ಮಾಡ್ತಿದ್ದೆ, ಅಕ್ಸೆಪ್ಟ್ ಮಾಡಿರಲಿಲ್ಲ ಇವಳು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಎಲ್ಲ ಯಾವುದೂ. ಬಟ್ ಅವತ್ತಿನ ದಿನ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ ಅವಳ ಜೊತೆ ನಾರ್ಮಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ನಾನು ನನ್ನ ಫೋನ್ ನಂಬರ್ ಸಹ ಕೊಟ್ಟಿರಲಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮೇ ಬಿ ಆಫ್ಟರ್ 1 month ಇರ್ಬೋದು, ಆಮೇಲೆ ಅವಳಿಗೆ ನಾನು ನನ್ನ ಫೋನ್ ನಂಬರ್ನ ಕೊಟ್ಟಿದ್ದು. ಆ್ಯಂಡ್ ನಾವು ರೆಗ್ಯುಲರಾಗಿ ಕಾನ್ವರ್ಸೇಷನ್, ಚಾಟಿಂಗ್ಸು, ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ದಿದ್ದು. ಸೊ ಇಷ್ಟ ಆಯ್ತಲ್ಲ. ಆಮೇಲೆ ನಾನು ಅವಳು ಫಸ್ಟ್ ನೋಡಿದ್ದು ಕೂಡ ನಾನು ಹಿಡ್ಕೋತೀನಿ, ನಿನ್ನ ಕೈಲಾಗಲ್ಲ. ನಾನು ಅವಳನ್ನ ಫಸ್ಟ್ ಮುಖಾಮುಖಿ ಫೇಸ್ ಟು ಫೇಸ್ ನೋಡಿದ್ದು ಯಾವಾಗ ಅಂದರೆ January 2, 2020 ಅನ್ಸತ್ತೆ. ನನಗೆ ನಂಬರ್ ಕೊಟ್ಟಿರೋ ದಿನ ಹೇಳು. ನಂಬರ್ ಯಾವಾಗ ಕೊಟ್ಟೆ ನಾನು? ನನ್ನ ಬರ್ತ್ಡೇ ದಿನ ನನಗೆ ವಿಶ್ ಮಾಡಿದೆ ಅಲ್ವಾ? ಹಾಂ, ನಾನು ಅವಳಿಗೆ ಫಸ್ಟ್ ನಂಬರ್ ಕೊಟ್ಟಿದ್ದು ಅವಳ ಬರ್ಡೇಗೆ ನನ್ನ ಫೋನ್ ನಂಬರಿಂದನೇ ಅವಳಿಗೆ ವಿಶ್ ಮಾಡಿದೆ. ಅದು ಅವಳಿಗೆ ನನ್ನ ಫಸ್ಟ್ ನಂಬರ್ ಕೊಟ್ಟಿದ್ದು. ಅದು ಆ್ಯಕ್ಚುಲಿ ನಂಗೆ ಮರ್ತೋಗಿತ್ತು, ಅವಳಿಗೆ ನೆನಪಿದೆ. ಇಸ್ಕೊಂಡವಳಲ್ವಾ, ಫೋನ್ ಕೊಡ್ತೀನಿ ಅಂತ ಹೇಳಿ ನನ್ನ ನಂಬರ್ ಇಸ್ಕೊಂಡವಳು. ಸೊ ಹಾಗಾಗಿ ಅವಳಿಗೆ ನೆನಪಿದೆ, ನನಗೆ ನೆನಪಿಲ್ಲ. ಅವಳ ಬರ್ಡೇಗೆ ಫಸ್ಟು ವಿಶ್ ಮಾಡಿದ್ದು ನಾನು. ಆವಾಗಲೇ ನನ್ನ ಅವಳ ಮಧ್ಯ ನಂಬರ್ ಎಕ್ಸ್ಚೇಂಜ್ ಆಗಿದ್ದು. ಸೊ ಆಗಸ್ಟಲ್ಲಿ ಅವಳ ಬರ್ಡೇ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, January 2020 January 2 ಸೆಕೆಂಡೇ ಅಲ್ಲ? ಹೌದು, ಫಸ್ಟ್ ಅಲ್ಲ, 3rd or 4th ಅಥವಾ ಸೆಕೆಂಡು. January 2, 2020 ನಾನು ಅವಳನ್ನ ಫಸ್ಟು ಮುಖಾಮುಖಿ ಮೀಟ್ ಆಗಿದ್ದು. ಯಾವ ಡ್ರೆಸ್ ಹಾಕಿದ್ದೆ ಅದನ್ನೆಲ್ಲ ತೋರಿಸ್ತೀನಿ, ಯಾಕೆ ಆ ಡ್ರೆಸ್ ಹಾಕಿದ್ದೆ ಅಂತ ನಾನು ಹೇಳ್ಬಿಡ್ತೀನಿ. ಅವಳು ಫಸ್ಟ್ ನಂದು ಫೇಸ್ಬುಕ್ಕಲ್ಲಿ ಲೈವ್ ನೋಡಿದ್ಲು ಒಂದು ಸ್ಯಾರಿನಲ್ಲಿ. ಸೊ ಆ ಸ್ಯಾರಿ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತೆ. ಆ ಸ್ಯಾರಿನಲ್ಲಿ ನಾನು ತುಂಬ ಚೆನ್ನಾಗಿ ಕಾಣ್ತೀನಂತೆ. ನೀನು ಬಂದರೆ ನಾನು ನಿನ್ನನ್ನು ಫಸ್ಟ್ ನೋಡಿದ್ರೆ ಅದೇ ಸೀರಿಯಲ್ ನೋಡಬೇಕು ಅಂತ ಹೇಳಿದ್ಲು. ಬಟ್ ಅವಳೇ ನನ್ನನ್ನು ಕೇಳ್ಕೊಂಡಿರಲಿಲ್ಲ. ಬಟ್ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ನನಗಿಷ್ಟ ಇತ್ತಲ್ವಾ. ಸೊ ನಾನು ಅವಳ ಆಸೆನ ಪೂರೈಸೋಣ ಅಂದ್ಬಿಟ್ಟು ಲೂಸ್ ಥರ ಸ್ಯಾರಿ ಉಟ್ಕೊಂಡು ಅವಳನ್ನ ಫಸ್ಟು ಮೀಟ್ ಮಾಡಿದೆ 2020 Jan 2. ಸೊ Jan 2 ಅಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ ಫಸ್ಟ್ ಟೈಮು. ಅವ್ರ ಮನೆ ಅಂತೂ ತುಂಬ ಅಪೋಸು, ಫೇಸ್ಬುಕ್ ಫ್ರೆಂಡು, ಹೆಂಗೋ ಏನೋ ಎತ್ತ. ಆದರೂ ಸಹ ಅದೇ ಫಸ್ಟು, ಅದೇ ಲಾಸ್ಟ್ ಅಂತಲೂ ಹೇಳ್ಬೋದು ಪ್ರಾಪರಾಗಿ ಹೋಗಿದ್ದು. ಆಮೇಲೆ ಅಷ್ಟು ಹೋಗಲಿಲ್ಲ ನಾನು ಅವ್ರ ಮನೆಗೆ. ಸೊ ಅವ್ರ ಮನೆಗೆ ಹೋಗಿದ್ದೆ, ಅವಳನ್ನ ನೋಡಿದೆ. ಆ್ಯಂಡ್ ಅಲ್ಲೇ ಒಂದಿನ ಸ್ಟೇ ಆಗಿದ್ವು ನಾನು ನನ್ನ ಮಗ. ಸೊ ಇಷ್ಟ ಆಯಿತು. ಅದಾದಮೇಲೆ 2020 1 ವರ್ಷಕ್ಕೊಂದ್ಸಲ 2 ಸಲ ಮೀಟ್ ಮಾಡ್ತೀವಿ. ಇತ್ತೀಚೆಗೆ ಒಂದೇ ಸಲ, ಅದು ನಾನೇ ಬಂದು ಮೀಟ್ ಮಾಡಬೇಕು, ಅವಳೇನು ಯಾವಾಗಲೂ ಬರಲ್ಲ. ಬಿಕಾಸ್ ಅವ್ರ ಮನೆ ಒಂದು ಸ್ವಲ್ಪ ಇನ್ನೂ ಅದೇ ಸೊ ಅವ್ರ ಮನೆ ಇನ್ನೂ ಆರ್ಥೋಡಕ್ಸ್ ಕೈಂಡ್ ಆಫ್ ಸೊಸೆ ಅಂದರೆ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ. ಸೊ ಅದೇ ರೀತಿಯಲ್ಲಿ ಅವಳಿದ್ದಾಳೆ. ಆ್ಯಂಡ್
ಹೀಗೆ ಔಟ್ಸೈಡ್ ಮೀಟ್ ಮಾಡ್ತೀವಿ ಮಾಲ್ಸಲ್ಲಿ ಅಲ್ಲಿ ಇಲ್ಲಿ. ಇದೇ ಫಸ್ಟ್ ಆ್ಯಕ್ಚುಲಿ ನಾವು ಈ ರೀತಿ ಔಟ್ಸೈಡ್ ಸುತ್ತಾಡಿಕೊಂಡು ಪ್ರಾಪರಾಗಿ ಊಟ ಮಾಡಿಕೊಂಡು ಬಂದಿರೋದು. ಸೊ ಇದಿಷ್ಟು ಗೈಸ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಇವತ್ತಿನ ತನಕ ಇದೆ. ಆದರೂ ಅವಳು ನನಗೆ ಐಫೋನ್ ಕೊಡಿಸ್ಬೇಕು, ಮೇ ಬಿ ನೆಕ್ಸ್ಟ್ ಇಯರ್ ಕೊಡಿಸ್ತಾಳೆ ಅನ್ಸುತ್ತೆ. ಕೊಡಿಸ್ತೀಯಲ್ಲ ಅಚ್ಚು? ಕೊಡ್ಸಲ್ಲ ಗೈಸ್, ಅವಳು ಕೊಡ್ಸಲ್ಲ ನನಗೆ. ನೋಡಿ ಅವಳು ಮಾತ್ರ ತಗೊಂಡಿದ್ದಾಳೆ, ಲಕ್ಷ ಫೋನ್ ತಗೊಂಡಿದ್ದಾಳೆ, ನನಗೆ ಕೊಡ್ಸಿಲ್ಲ. ಹೌದು, ಅದು ಯಾವುದು ಅದು 2 ಲಕ್ಷ, ಡಬಲ್ ಲಕ್ಷ. 2 ಲಕ್ಷ ಫೋನ್ ತಗೊಂಡಿತ್ತು ಹೇಳೋದು ನೋಡಿ. ಹಾಂ ಅಚ್ಚು. ಸೊ ಅದೆಲ್ಲ ಆದಮೇಲೆ ನಮ್ಮದು ಬರ್ಡೇಸ್ ಬರ್ತಿತ್ತಲ್ಲ, ಆವಾಗ ವಿಶ್ ಮಾಡೋದು ಹೀಗೆ ಆಯಿತು. ಅವಳು ನನಗೆ ಫಸ್ಟು ಸಿಲ್ಕ್ ಸ್ಯಾರಿ ಕೊಟ್ಟಿದ್ಲು, ನಾನು ಅವಳು ಫಸ್ಟ್ ಬರ್ಡೇಗೆ ಸಿಲ್ಕ್ ಸ್ಯಾರಿ ಕೊಟ್ಟಿದ್ದೆ. ಅದಾದಮೇಲೆ ಅವಳು ಟೆಡ್ಡಿ ಕೊಟ್ಟಳು, ನಾನು ಟೆಡ್ಡಿ ಕೊಟ್ಟೆ. ಅದಾದಮೇಲೆ ನಾನು ಮತ್ತೆ ಸ್ಯಾರೀಸ್ ಎಲ್ಲ ಕೊಟ್ಟೆ, ಅವಳು ಏನೂ ಕೊಡಲಿಲ್ಲ, ಇಲ್ಲ ಪವರ್ ಬ್ಯಾಂಕ್ ಕೊಟ್ಟಿದ್ಲು. ಆಮೇಲೆ ಅವಳು ಒಂದು ಬರ್ಡೇಗೆ ನನಗೆ ಕೊಡಲಿಲ್ಲ, ನಾನು ಕೊಟ್ಟೆ. ಆದ್ರೂ ನಾನು ಡ್ರೆಸ್ ತಗೊಟ್ಟಿದ್ದೆ, ಟ್ವಿನ್ ಡ್ರೆಸ್ ತಗೊಟ್ಟಿದ್ದೆ. ಅದಕ್ಕಿಂತ ಮುಂಚೆ ಎಲ್ಲ ನಾನು ಕೊಟ್ಟಿದ್ದೀನಿ ಡ್ರೆಸ್ಸಸ್ ಎಲ್ಲ, ಬಟ್ ಅದೆಲ್ಲ ಲೆಕ್ಕಕ್ಕಿಲ್ಲ, ಬರ್ಡೇಗೆ ಇಷ್ಟೇ. ಸೊ ಈ ಸಲ ಬರ್ಡೇಗೆ ಅವಳು ನಂಗೆ ಬಟ್ಟೆ ತಗೊಟ್ಟಿದ್ಲು, ನಾನು ಅವಳಿಗೆ ಬಟ್ಟೆ ತಗೊಟ್ಟಿದ್ದೀನಿ. ಸೊ ಚುಪ್ತಾ ಲೆಕ್ಕ. ಆದರೆ ಅವಳು ನಂಗೊಂದು ಬರ್ಡೇಗೆ ರಿಂಗ್ ಕೊಟ್ಟಿದ್ದಾಳೆ, ಸೊ ಅದನ್ನ ಇನ್ನೂ ಕೊಟ್ಟಿಲ್ಲ ನಾನು, ಅದು ಕೊಡ್ತೀನಿ ಯಾವಾಗಾದರೂ. ಗಾಡಿ ಬರುತ್ತೆ ಈ ಕಡೆ. ಸೊ ಗಾಯ್ಸ್ ಇಷ್ಟ ಆಯಿತು ನಮ್ಮ ಫ್ರೆಂಡ್ಶಿಪ್ಪು, ನಮ್ಮ ರಿಲೇಷನ್ಶಿಪ್ಪು ಎಲ್ಲ. ಸೊ ಅಚ್ಚು ಅವ್ರಿಗೆ ಬಾಯ್ ಹೇಳ್ಬಿಡು. ಗಾಯ್ಸ್ ನೋಡ್ತಾ ಇದ್ರಿ ಅಲ್ವಾ, ಸೊ ನನಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಅದು ಆಫ್ ಮಾಡು. ಸೊ ಈ ವ್ಲಾಗ್ ಹೇಗಿತ್ತು, ನಮ್ಮ ಫ್ರೆಂಡ್ಶಿಪ್ ವ್ಲಾಗು ಅಂತ ನಮಗೆ ಹೇಳಿ. ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅಂತ ಅನಿಸುತ್ತೆ. ಎಲ್ಲರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಚ್ಚು ಮತ್ತು ಶ್ವೇತ ಫ್ರೆಂಡ್ಶಿಪ್ ಈ ರೀತಿ ಆಯಿತು ಆ್ಯಂಡ್ ಈ ರೀತಿ ಇದೆ. ಸೊ ಇಷ್ಟ ಆಯ್ತಲ್ಲ, ಇನ್ನು ಮುಂದೆ ತುಂಬ ಇರುತ್ತೆ. ಅವಳು ನಂಗೆ ಇನ್ನೂ ತುಂಬ ತಕ್ಕೊಡೋದಿದೆ. ಅವಳು ನನಗೆ ಐಫೋನ್ ಕೊಡ್ಸೋ ತನಕನೂ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಓ ಮೈ ಗಾಡ್, ಕೊಡ್ಸಿದ್ರೆ ಕ್ಲೋಸ್ ಆಗಿಬಿಡುತ್ತೆ ಅಚ್ಚು, ಅದಕ್ಕೆ ಅವಳು ಕೊಡ್ಸಲ್ಲ ಅಂತಾಳೆ ಈಗ ನೋಡಿ. ಅದಕ್ಕೆ ನಾನು ನಿನಗೆ ಕೊಡ್ಸಲ್ಲ ಐಫೋನ್. ಸೊ ಇನ್ನೂ ತುಂಬ ಇದೆ. ನಾವು ಸಾಯೋ ತನಕ ಹೀಗೆ ಫ್ರೆಂಡ್ಸ್ ಆಗೇ ಇರ್ತೀವಿ. ಸೊ ಹೀಗೆ ಖುಷಿ ಖುಷಿಯಾಗಿ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್ ಗಾಯ್.